ನಮ್ಮ ಆಯುಕ್ತರು ಜೊತೆಲೇ ಬಂದಿರ್ತಾರೆ, ಅವರು ಫೈಲೆಲ್ಲ ಇಟ್ಕೊಂಡಿರ್ತಾರೆ. ಅವನು ಮಾಲೀಕ ಆಗಿರ್ಬೋದು, ಈ ಊರಿನ ದುಷ್ಕಟ್ಟಿರೋರ್ಬೋದು, ಅವ್ರಿಗೇನು ಗೊತ್ತೇ ಇರಲ್ಲ. ಅವನು ಒಂದು ಸೆಕ್ಷನ್ ಅಲ್ಲ ಇದ್ದಾರೆ. ಆಮೇಲೆ ಬೇರೆ ಊರಿಂದ ಇಲ್ಲಿಂದ ಟ್ರಾನ್ಸ್ಫರ್ ಆಗಿರೋರೆಲ್ಲ ಇಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಏನೋ ಎಲ್ಲ ಅದ್ ಮಾಡ್ಕೊಡ್ತೀವಿ, ಇದ್ ಮಾಡ್ಕೊಡ್ತೀವಿ ಅಂತ ಇಲ್ಲ ಇಲ್ಲ ನಮ್ಮಲ್ಲಿ ಆತವ್ರು ಯಾರು ಸುತ್ತು ಹೊಡಿತಾನೆ ಇದ್ದಾರೆ. ಇಲ್ಲ, ನಮ್ಮಲ್ಲಿ ಯಾರು ಆತರ. ನಿಮ್ದು 3ನೇ ಕಂಡು ಬಿಡಿ ಗೊತ್ತಾ? ಇಲ್ಲ ಹಾ ಸರ್, ಈಗ ನೀವು ಕೇಳಿರೋದು ಇಡೀ ಎಂಟೈರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೇಳಿರೋದು. ಬರೀ ನಗರಸಭೆ ವ್ಯಾಪ್ತಿಯಲ್ಲಿ 5200 ಇರೋದು. ಅದ್ರಲ್ಲಿ 3800 ಹಕ್ಕುಪತ್ರ ನಾವು ಕೊಟ್ಟಿದ್ದೀವಿ. ಆ ಹಕ್ಕುಪತ್ರ ಈಗ ಏನಂದ್ರೆ ಅದು ಲೇಔಟ್ ಒಂದು ಅನುದಾನ ಕೊರತೆಯಿಂದ ನಾವು ಲೇಔಟ್ ಡೆವಲಪ್ ಆಗ್ದಿರಾ ಅದು ಪೆಂಡಿಂಗ್ ಆಯ್ತು. ಮುಂದಿನ ದಿನದಲ್ಲಿ ಮೇಲೆ ಸರ್ಕಾರಗಳಿಗೆಲ್ಲ ನಾವು ಪತ್ರ ಬರೆದಿದ್ದೀವಿ. ಅನುದಾನ ಬಂದಿದ ತಕ್ಷಣ ಅದು ಲೇಔಟ್ ಕಂಪ್ಲೀಟ್ ಡೆವಲಪ್ ಮಾಡಿ ಅವರಿಗೆ ಸೈಟ್ ಗುರ್ಸಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಸರ್, ಇದು ಆದಾಯ ಏನು ಅವ್ರದ್ದು ಟ್ಯಾಕ್ಸ್ ಇದು ಅದು ನಮಗೂ ಬರುತ್ತೆ ಮತ್ತೆ ಸರ್ಕಾರಕ್ಕೂ ಹೋಗುತ್ತೆ. ಒಂದು ಎರಡನೇದು ಬಂದು ನಾವು ಆದಾಯಕ್ಕಿಂತ ಹೆಚ್ಚು ಜನಗಳ ಕಷ್ಟ ಸಮಸ್ಯೆ ಒಂದು ನಾವು ಬಗೆಹರಿಸ್ಬೋದು ಅನ್ನೋದು ಹೆಚ್ಚು ನಾವು ಗಮನ ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಮ್ಮಲ್ಲಿ ಸುಮಾರು ಕನಕುಗಳಿದ್ದಾವೆ. ಅದು ಕೆಲವು ನಮ್ಮ ನಗರಸಭೆ ಹೆಸರಲ್ಲಿದೆ. ಇನ್ನು ಯಾವ್ದ್ಯಾವ್ದು ನಮ್ಮ ಹೆಸರಲ್ಲಿಲ್ಲೋ ಅದು ಇಮಿಡಿಯೇಟ್ ಸ್ಥಳ ಪರಿಶೀಲನೆ ಮಾಡಿ ಮೆಜರ್ಮೆಂಟ್ಸ್ ಹಾಕಿ ನಮ್ಮ ನಗರಸಭೆ ಹೆಸರಿಗೆ ನಾವು ತೆಗೆದುಕೊಳ್ಳೋ ಅಂತ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಸರ್, ಅರ್ಜಿ ನಾಳೆಯಿಂದಾನೇ ಕೊಡ್ಬೋದು. ಅಂದ್ರೆ ನಾವು ಇದು ಏನಂದ್ರೆ ಇದು ಸಿಸ್ಟಮ್ ಹೊಸದಾಗಿ ಬಂದಿರೋದ್ರಿಂದ ಒಂದ್ 2-3 ದಿನ ಎಲ್ಲ ನಮ್ಮ ರೆವಿನ್ಯೂ ಅಧಿಕಾರಿ ಯಾಕಂದ್ರೆ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಪ್ರತಿ ವಾರ್ಡಲ್ಲಿ ಯಾವ ರೀತಿ ಕೌಂಟರ್ ಮಾಡಬೇಕು, ತಿರ್ಗಿ ನಮ್ಮ ನಗರಸಭೆಯಲ್ಲಿ ಯಾವ ತರ ಕೌಂಟರ್ ಮಾಡ್ಬೇಕು ಎಲ್ಲ ಮಾಡಿ ಅರ್ಜಿ ಕೊಡೋರೆಲ್ಲ ನಾಳೆಯಿಂದಾನೇ ಕೊಡ್ಬೋದು. ಮನೆ ಯಾವಾಗ ಕಟ್ಟಿರ್ತಾರೋ ಪೂರ್ಣ ಮಾಡಿರ್ತಾರೋ ಅವತ್ತಿಂದ ಇವತ್ತವರೆಗೂ ಕಟ್ಟಲೇಬೇಕಾಗುತ್ತೆ. ಅದು ಏನಂದ್ರೆ ಬಿ ಖಾತೆಗಳು ಮಾತ್ರ. ಬಿ ಖಾತೆ ಆಗುತ್ತಲ್ಲ ಅದು ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದು 1 ವರ್ಷದ ಮಾತ್ರ ಕಟ್ಟಬೇಕು. 2ನೇ ವರ್ಷದಿಂದ ಸಿಂಗಲ್ ಟ್ಯಾಕ್ಸ್ ಕಟ್ಕೊಂಡು ಹೋಗ್ಬೇಕು. ಬಿ ಖಾತೆಗೆ ಮಾತ್ರ ಇಲ್ಲ ಸರ್, ಈಗ ಆಗೋದಿಲ್ಲ ಅದು. ಸರ್, ಇದು ಡಿಸಿ ಕನ್ವರ್ಷನ್ ಟೌನ್ ಪ್ಲಾನ್ ಅಪ್ರೂವಲ್ ಆಗಿ ರಸ್ತೆಗಳು ಪಾರ್ಕು ಏನು ನಿಯಮಾನುಸಾರ ಆಗಿರುತ್ತೋ ಅದು ಎ ಖಾತೆ ಆಗುತ್ತೆ. ಈ ಕೆಲವರು 10 ಅಡಿ ರಸ್ತೆ ಬಿಟ್ಕೊಂಡು ಲೇಔಟ್ಸ್ ಮಾಡ್ಬಿಟ್ಟಿರ್ತಾರೆ. ಇದೆಲ್ಲ ಬಿ ಖಾತೆ ವ್ಯಾಪ್ತಿಯಲ್ಲಿ ಬರ್ತೈತೆ ಸರ್. ಅದು ಕೆಲವು ಬ್ಯಾಂಕ್ಗಳಲ್ಲಿ ಕೊಡ್ತಾರೆ, ಕೆಲವು ಬ್ಯಾಂಕ್ಗಳಿಗೆ ಕೊಡಲ್ಲ. ಕೆಲವರು ಅವರು ಪರ್ಸನಲ್ ಟ್ರಾನ್ಸಾಕ್ಷನ್ ಮೇಲೆ ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸರ್, ಈಗ ನಮ್ಮಲ್ಲಿ ಸುಮಾರು ಒಂದು 75ಕ್ಕಿಂತ 80% ಅಷ್ಟು ನಮ್ಮಲ್ಲಿ ಏನು PID ನಂಬರ್ಸು ಇದೆ. ಕೆಲವುದಕ್ಕೆ ಏನಂದ್ರೆ ರೆವಿನ್ಯೂ ಅಲ್ಲಿ ಇದ್ದಿದ್ದು ಎಲ್ಲ ಲೇಔಟ್ಸ್ ಆಗಿದೆ. ಅದು ಈಗ ನಮಗೆ ಬರ್ತಾ ಇದೆ, ಏನೋ ಪಂಚಾಯತಿಯಿಂದ ಬರ್ತಾ ಇದೆ. ಅದಕ್ಕೆಲ್ಲ ಆಗ PID ಕ್ರಿಯೇಟ್ ಮಾಡಿದಾಗ ಸುಮಾರು ನಿವೇಶನಗಳಿಗೆ PID ಕ್ರಿಯೇಟ್ ಆಗಿಲ್ಲ. ಈಗ ನಮಗೆ ಅದು ನಮಗೆ ಅವಕಾಶ ಇದೆ. ನಮ್ಮ ಆಯುಕ್ತರೇ ಅದು ಸ್ಥಳ ಪರಿಶೀಲನೆ ಮಾಡಿ ಏನು ಸ್ಟ್ರೀಟ್ ID ಕ್ರಿಯೇಟ್ ಮಾಡಿ ಅದನ್ನ ಮಾಡಿಕೊಡ್ಬೋದು. ಅದು ನಮ್ಮಂತದಲ್ಲೇ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡ್ತೀವಿ. ಅದಕ್ಕೆ ಅವಕಾಶ ಇಲ್ಲ ಸರ್. ಈಗ ಪಾರ್ಕ್ ಅಲ್ಲಾಗ್ಲಿ ರಸ್ತೆಗಳಲ್ಲಾಗ್ಲಿ ಕೊಡೋದಿಲ್ಲ. ಈಗ ಕಟ್ಟಿರೋದಕ್ಕೆ ನಗರಸಭೆ ಅದೇ ಮೊದ್ಲು ಹಿಂದೆ ಏನಾಗಿದೋ ಗೊತ್ತಿಲ್ಲ. ಈಗ ಹಲವಾರು ಸುಮಾರು ನ್ಯಾಯಾಲಯದಲ್ಲಿ ನಮ್ಮ ನಗರಸಭೆ ವತಿಯಿಂದನೇ ನಾವು ಅದನ್ನ ಏನು ಕೇಸು ನಡೀತಾ ಇದೆ. ಅದು ತೀರ್ಮಾನ ನಮ್ಮ ಪರವಾಗಿ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ತಿಗಳನ್ನಂತೂ ಬಿಟ್ಕೊಡೋ ಅಂತ ಪ್ರಶ್ನೆನೇ ಇಲ್ಲ. ಪಾರ್ಕ್ ಆಗ್ಬೋದು, ನಮ್ಮಲ್ಲಿ ಒಂದು ಪಟ್ಟಿ ಇದೆ ಎಷ್ಟು ನಮ್ಮ ನಗರಸಭೆ ಲೇಔಟ್ಸು, CA ಜಾಗ, ಪಾರ್ಕ್ಸು ಇವೆಲ್ಲ ಇದೆ. ಅದಂತೂ ಯಾವುದೇ ಕಾರಣಕ್ಕೂ ನಮ್ಮ ಇದರಲ್ಲೇ ಇದೆ, ನಗರಸಭೆ ಹ್ಯಾಂಡ್ ಓವರ್ ಅಲ್ಲೇ ಇದೆ. ಇಲ್ಲ ನೀವು ಹೇಳಿದ್ದು ಒಳ್ಳೇದಾಯ್ತು. ಈಗ ನಮ್ಗೆ ಇದುವರೆಗೂ ಅಂಥದ್ದು ಯಾವ್ದಾದ್ರು ಗಮನಕ್ಕೆ ಬಂದ್ರೆ ನಾವು ಇಮಿಡಿಯೇಟ್ ಆ ಸೆಕ್ಷನ್ ಯಾರು ಅವರು ಆತರ ಮಾಡ್ತಾ ಇದ್ರ ಅವ್ರಿಗೆ ಕ್ರಮ ತಗೊಳ್ಳೋದು, ಇಲ್ಲಾಂದ್ರೆ ಅವ್ರಿಗೇನು ಪನಿಷ್ಮೆಂಟ್ ಮಾಡ್ಬೇಕು ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ನೇರವಾಗಿ ಬರಲಿ, ನೇರವಾಗಿ ನಗರಸಭೆ ಕೊಡ್ಲಿ, ನಮ್ ಗಮನಕ್ಕೂ ತರಲಿ. ನಮ್ಮ ಸದಸ್ಯರು ನಮ್ಮ ಆಯುಕ್ತರು ಎಲ್ಲರೂ ಇರ್ತಾರೆ. ಹಿಂಗೆ ಏನು ತಡ ಆಗಿದೆ ಅದನ್ನ ನಾವು ಬೇಗ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಟೋಟಲಿ ಸರ್ ಅದು ಅಂಕಿಅಂಶ ನಾನು ಕಂಪ್ಲೀಟ್ ತೆಗೆದುಕೊಂಡು ಕೊಡ್ತೀನಿ ಸರ್. ಯಾಕಂದ್ರೆ ಸುಮ್ಮನೆ ಅದು ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲಿ ಕೆಲವು ಕನ್ವರ್ಷನ್ ಆಗಿ ಪ್ಲಾನ್ ಅಪ್ರೂವಲ್ ಆಗಿ ನಮ್ಮ ವ್ಯಾಪ್ತಿಗೆ ಬಂದಿರೋದು ಅದು ಅಧಿಕೃತ ಆಗುತ್ತೆ. ಹಂಗೆ ಔಟ್ಲಿಸ್ಟ್ ಆಗಿ ಡೈರೆಕ್ಟ್ ಆಗಿ ಬಂದಿರೋಂತೂ ಅದು ಖಾತೆ ಮಾಡ್ಕೊಡ್ತೀವಿ. ಅಂದ್ರೆ ಅನಧಿಕೃತ ಅಂತ ಬರುತ್ತೆ. ಖಾತೆ ಮಾಡ್ತೀರಾ? ಖಾತೆ ಮಾಡ್ಕೊಡ್ತೀವಿ.
ಬಿ ಖಾತೆ ಆಗುತ್ತೆ. ಬಿ ಖಾತೆ ಆಗುತ್ತೆ ಸರ್. ಯಾಕಂದ್ರೆ ಟ್ರಾನ್ಸಾಕ್ಷನ್ ಆಗದಿರ ಸಾರ್ವಜನಿಕರು ಅವ್ರ ಗೋಲ್ಡ್ ಕೇಳಕ್ ಆಗ್ತಾ ಇಲ್ಲ ಸರ್. ಎಜುಕೇಶನ್ ಲೋನ್ಗೋ ಇಲ್ಲ ಏನೋ ಮನೇಲಿ ಯಾರಿಗಾದ್ರು ಮದುವೆ ಆಗ್ಬೇಕು, ಒಂದು ಹೆಣ್ಮಗು ಮದುವೆ ಆಗ್ಬೇಕಂದ್ರೆ, ಸಾಲ ಮಾಡ್ಬೇಕಂದ್ರೆ, ಅದನ್ನೇ ಮಾರಿ ಮಾಡ್ಬೇಕಂದ್ರೆ, ನಮ್ಮಲ್ಲಿ ಈಗ ಕಾವೇರಿ 2 ಅಂತ ಇಲ್ಲಿ ಸಬ್ ರಿಜಿಸ್ಟರ್ ಅಲ್ಲಿ ಆದಾಗಿಂದ ನಮ್ಮಲ್ಲಿ ಖಾತೆ ಆದ್ರೇನೆ ಅಲ್ಲಿ ಲಿಂಕ್ ಓಪನ್ ಆಗೋದು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಟ್ರಾನ್ಸಾಕ್ಷನ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಆ ಖಾತೆ ಆದ್ರೂ ಆದ್ರೆ ಅವ್ರಿಗೆ ಅಲ್ಲಿ ಅನುಕೂಲ ಆಗುತ್ತೆ. ಅಂದ್ರೆ ಇದು ಫಸ್ಟ್ ಟೈಮ್ ಬಂದಿರೋ ಸರ್. ಸರ್ ಈಗ ಸುಮಾರು ಜನ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಆಗ್ತಾ ಇರ್ಲಿಲ್ಲ ಎಲ್ಲ ಪೆಂಡಿಂಗ್ ಇಟ್ಟಿದ್ರಿ. ಈಗ ಅದನ್ನೆಲ್ಲ ಹಳೆ ಅರ್ಜಿಗಳೇ ಯಾರು ಮೊದಲು ಅರ್ಜಿ ಕೊಟ್ಟಿದಾರೋ ಅವ್ರು ಯಾರು ಹೊಸದಾಗಿ ಕೊಡೋದು ಬೇಕಾಗಿಲ್ಲ. ಅದಕ್ಕೆ ಏನು ದಾಖಲೆಗಳು ಪೆಂಡಿಂಗ್ ಇದೆ ಅದು ಆ ದಾಖಲೆಗೆ ಮಾತ್ರ ಕೊಟ್ರೆ ಸಾಕು. ಯಾರು ಅರ್ಜಿ ಕೊಟ್ಟಿಲ್ಲ ಹೊಸದಾಗಿ ಕೊಡ್ಬೇಕಾಗುತ್ತೆ. ಮಾಡ್ತೀವಿ ನೇರವಾಗಿ ನಗರಸಭೆಗೆ ಬಂದು ನೀವು ನೇರವಾಗಿ ನಮ್ಮ ಒಂದು ಏನು ಕೌಂಟರ್ ಇರ್ತೈತೆ ಅಲ್ಲೇ ಕೊಡಿ. ಯಾರು ಬ್ರೋಕರ್ಸು ಇನ್ನೊಬ್ರು ಯಾರ್ಯಾರು ಮಧ್ಯವರ್ತಿಗಳಿರ್ತಾರೋ ಅವ್ರ ಮುಖಾಂತರ ಹೋಗ್ಬೇಡ್ರಿ. ನೀವು ಈಗ ಸಾರ್ವಜನಿಕರಿಗೆ ಏನಂದ್ರೆ ನಗರಸಭೆಯಲ್ಲಿ ಏನಾದ್ರು ಒಂದು ಕಂದಾಯ ಕಟ್ಟಬೇಕಂದ್ರೆ 5,000 10,000 ನಾವು ಕೇಳಿದ್ರೆ ಅವರು ಕಂದಾಯ ಕಟ್ಟಕ್ಕೆ ಹಿಂದೆ ಹೋಗ್ತಾರೆ. ಬ್ರೋಕರ್ಗಳಿಗೆ ನಾವು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ನಗರಸಭೆ ಬೌಂಡ್ರಿಯಲ್ಲಿ ಯಾವುದೇ ಬ್ರೋಕರ್ಗೆ ಮತ್ತೆ ಮಧ್ಯವರ್ತಿಗಳಿಗೆ ಅವಕಾಶ ಇರೋದಿಲ್ಲ. ನೀವು ನೇರವಾಗಿ ಸಾರ್ವಜನಿಕರು ತಗೊಂಬಂದ್ಕೊಳ್ಳಿ. ಅಂಥದ್ದು ಯಾವ್ದಾದ್ರು ಆರೋಪ ಕಂಡು ಬಂದು ನೀವಾದ್ರೂ ನಮಗೆ ನೇರವಾಗಿ ಹೇಳಿ, ಇಲ್ಲ ಸಾರ್ವಜನಿಕರ ನಾವು ನೇರವಾಗಿ ತಂದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಅಂತೂ ನಾವು ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಸರ್ ನಾವು ಎಲ್ಲಾ ರೀತಿಯೂ ಸಹಕಾರ ಕೊಡೋಕೆ ರೆಡಿ ಇದ್ದೀವಿ. ತಿರ್ಗಾ ಅವರಿಂದ ಏನೋ ಸಹಕಾರ ಬೇಕಂದ್ರೂ ನಾನು ಕೇಳೋಕ್ಕೂ ರೆಡಿ ಇದ್ದೀನಿ. ಊರು ಒಟ್ಟಾರೆ ಅಭಿವೃದ್ಧಿ ಆಗಬೇಕು, ಸಾರ್ವಜನಿಕರಿಗೆ ಏನು ಕೆಲಸಗಳಾಗಬೇಕು ನಗರಸಭೆ ವತಿಯಿಂದ ಅದು ನಾವು ಮಾಡಿಕೊಡೋ ಅಂತ ಕೆಲಸ ಆಗಬೇಕು. DC ಕನ್ವರ್ಷನ್ ಟೌನ್ ಪ್ಲಾನ್ ಅಪ್ರೂವಲ್ ಆಗಿ ಯಾರು ಆಗಿದೋ ಅವ್ರಿಗೆ ಮಾತ್ರ ನಾವು ಅಧಿಕೃತ ಅಂತ ಕೊಡ್ಬೋದು, ಎ ಖಾತೆ ಕೊಡ್ಬೋದು. ಅದಿಲ್ಲ ಅಂದ್ರೆ ಮಿಕ್ಕಿದೆಲ್ಲ ಬಿ ಖಾತೆಗೆ ಬರುತ್ತೆ. ಏನು ನಮ್ಗೆ ಒಂದು ಆದೇಶ ಬಂದಿದೆ ಅದ್ರ ಪ್ರಕಾರ ನಾವ್ ಹೇಳ್ತೀವಿ. ಎ ಖಾತೆಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಬಿ ಖಾತೆಗೆ ಅದೇ ಡಾಕ್ಯುಮೆಂಟ್ಸ್ ಕೊಡಬೇಕು. ಅಂದ್ರೆ ಏನಂದ್ರೆ ಕನ್ವರ್ಷನ್ ಪ್ಲಾನ್ ಅಪ್ರೂವಲ್ ಆಗಿಲ್ಲ ಅಂದ್ರೆ ಅದು ಬಿ ಖಾತೆ ಆಗುತ್ತೆ. ಅನುಮೋದನೆ ಇದ್ರೆ ಅದು ಇದು ಎ ಖಾತೆ ಆಗುತ್ತೆ. ಅನುಮೋದನೆ ಇಲ್ಲ ಅಂದ್ರೆ ಬಿ ಖಾತೆ ಆಗುತ್ತೆ. ಆಗುತ್ತೆ. ಈ ಹೌಸ್ ಲಿಸ್ಟ್ ಅಲ್ಲಿ ಇರೋರ್ಗೂ ಆಗುತ್ತೆ. ಹೌಸ್ ಲಿಸ್ಟ್ ಅಲ್ಲಿ ಇದ್ದು ನಮ್ಮ ಪಂಚಾಯತಿಯಿಂದ ಡಿಲಿಮಿಟೇಷನ್ ಆಗಿ ನಮ್ಮ ನಗರ ವ್ಯಾಪ್ತಿಗೆ ಬಂದಿದೆ. ಸುಮಾರು ಒಂದು 7-8 ಸಾವಿರ ಖಾತೆಗಳಿದಾವೆ. ಇವಾಗ ಅಷ್ಟು ಜನಕ್ಕೂ ಅವಕಾಶ ಇದೆ. ಈಗ ಏನು ಅರ್ಜಿ ತೆಗೆದುಕೊಂಡು ಸಂಪೂರ್ಣ ದಾಖಲೆಗಳು ಹಾಕಿ ಕಂದಾಯ ಕಟ್ಟಿ ನಮ್ಗೆ ಅರ್ಜಿ ಸಲ್ಲಿಸಿದಾಗ ಅವ್ರಿಗೂ ಕೂಡ ಬಿ ಖಾತೆ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡ್ಕೊಬಹುದು, ಅವ್ರ ಮನೆಗಳು ಕಟ್ಕೊಬಹುದು, ಎಲ್ಲ ಮಾಡ್ಕೊಬಹುದು. ಕಮಿಟಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ಖಾತೆ ಆಗುತ್ತೆ. ಆಶ್ರಯ ಕಮಿಟಿ ಇಲ್ಲ ಸರ್. ಇದು ನಮ್ದು ಒಂದು ಬಿಲ್ಡಿಂಗ್ ಸೈಟ್ ಇಂದ ಬಿಲ್ಡಿಂಗ್ ಕಟ್ಟದ ಮೇಲೆ ನಮ್ಮ ರೆವಿನ್ಯೂ RI RO ಹೋಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಮೆಜರ್ಮೆಂಟ್ಸ್ ಮಾಡಿ ಎಷ್ಟು ಬಿಲ್ಡಿಂಗ್ ಕಟ್ಟಿದಾರೋ ಅದು ಕಂದಾಯ ಫಿಕ್ಸ್ ಮಾಡ್ತಾರೆ. ಅದನ್ನ ಅವರು ಒಂದು ನಮ್ಮಲ್ಲಿ ಒಂದು ಚಲನ್ ರೈಸ್ ಮಾಡ್ಕೊಡ್ತಾರೆ. ಅದ್ರ ಪ್ರಕಾರ ನಮ್ಮಲ್ಲೇ ಬ್ಯಾಂಕ್ ಕೌಂಟರ್ ಇದೆ. ಅಂಗಡಿ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಅಷ್ಟು ಕಮರ್ಷಿಯಲ್ ಬರುತ್ತೆ, ಉಳಿಕೆ ಜಾಗ ರೆಸಿಡೆನ್ಷಿಯಲ್ ಬರುತ್ತೆ.